ಪ್ಯಾಂಟ್ನ ಕ್ಯಾಮ್ರಾ ಬದಲು ಸುತ್ಬಿಟ್ಟೆ ನೀಟಾಗಿ. ಏ ರೈಲ್ ಮಲಗ್ತಾ ಇದೆಯಾನ? ನಾನೇನು ಲಾಲಿ ಆಡ್ತಾ ಇದ್ದೀನ? ಮಲಗ್ತಾ ಇದೆಯಾ? ಓಕೆ, ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಹೇಳಿದ್ದೆ ಅಣ್ಣಂಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು. ಸೊ ಅಣ್ಣಂಗೆ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗ್ಬೇಕು, ಡೆಂಟಲ್ ಕ್ಲಿನಿಕ್. ಸೊ ಅಲ್ಲಿ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಅಣ್ಣ 1:30ಗೆ ಹೋಗೋಣ ಅಂತು, ಟೈಮ್ 2 ಗಂಟೆ ಆಗೋಗೋಯ್ತಾ. ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಅಣ್ಣ ಕಾಯ್ತೈತೆ ಹೋಗೋಣ. ಅದು ನಾನು ವ್ಲಾಗ್ ಕರೆಕ್ಟಾಗಿ ಮಾಡಿದ್ನೋ ಇಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ತಿದ್ದೆ ಫೋನಲ್ಲಿ. ಸೀದಾ ಅಲ್ಲಿ ಕಾರಿಗೆ ಇಕ್ಬಿಡ್ತಿದ್ದೆ. ಜಸ್ಟು ಮಿಸ್ಸಲ್ಲಿ, ಎಷ್ಟು ಮಿಸ್ಸು ಅಂದರೆ ಥ್ಯಾಂಕ್ ಗಾಡ್. ಭಯ ಆಗ್ತೈತೆ ಶಿವಮಲ್ಲಿ, ಭಯ ಆಗ್ತೈತೆ. ಅಪ್ಪ ಜಸ್ಟು ಮಿಸ್ ಅಂದ್ಕೊಳ್ರಿ. ಡಗ್ ಅಂತೈತೆ. ಬನ್ನಿ ಹೋಗೋಣ. ಫೋನೇ ಯೂಸ್ ಮಾಡಲ್ಲ ಗಾಯ್ಸ್, ಇನ್ಮೇಲೆ ನಾನು ಗಾಡೀಲಿ ಓಡಿಸ್ಬೇಕಾದಾಗ. ಬನ್ನಿ ಹೋಗೋಣ ಗೈಸ್. ಅಣ್ಣಂದು ಇದೇ ಗಾಡೀಲಿ ಆಕ್ಸಿಡೆಂಟ್ ಆಗಿದ್ದಿದ್ದು ನೋಡ್ರಿ ಹೆಂಗಾಗ್ಬಿಡೈತೆ. ಇವೆಲ್ಲ ಆಗೋಯ್ತೆ. ಈ ಸೈಡ್ ಏನೋ ಆಗಿದ್ದು ಬಿದ್ದು ಇದೆಲ್ಲ ಫುಲ್ ಹೊಡೆದೋಗ್ಬಿಡೈತೆ, ಏನೂ ಇಲ್ವೇ ಇಲ್ಲ. ಸೊ ಹೆಲ್ಮೆಟ್ ಹಾಕ್ಕೊಂಡಿದ್ದಕ್ಕೆ ಅಣ್ಣ ಸೇಫ್. ಅದಕ್ಕೆ ಗಾಯ್ಸ್ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ. ಒಂದು ಬೇಜಾರಾಗುತ್ತೆ ನಮ್ಮನ್ನು ಬೈಯೋದು. ಸೊ ಗಾಯ್ಸ್ ಅದು ಆಕ್ಸಿಡೆಂಟ್ ಆದಂಗೆ ಅಣ್ಣ ನೋಡಿಲ್ಲ, ಇವತ್ತು ನೋಡ್ತಾ ಇರೋದು ಫುಲ್ ಮಾಸ್ಕ್ ಗೀಸ್ಕ್ ಹಾಕ್ಕೊಂಡು. ಅವ್ರು ನೋಡ್ರಿ ಇಲ್ಲಿ ಆಕ್ಸಿಡೆಂಟ್ ಆದಂಗಿಂದ ಇವತ್ತೇ ನೋಡ್ತಾ ಇರೋದು ಅಣ್ಣನ. ಇಲ್ಲಿ ಯಲಹಂಕಕ್ಕೆ ಬಂದಿದ್ದೀರಿ, ಬನ್ನಿ ಹುಡುಕ್ತಾ ಇರಿ ಎಲ್ಲೈತೆ ಅಂತ. ಗೊತ್ತಾಗ್ತಾ ಇಲ್ಲ ಲೊಕೇಶನ್. ಇಲ್ಲಿಗೆ ಎಂಡ್ ಆಗಿದ್ದು. ನೋಡೋಣ ಬನ್ನಿ, ಮುಂದೆ ಎಲ್ಲರೂ ಸಿಗುತ್ತೆ, ತೋರಿಸ್ತೀನಿ. ಓಕೆ ಗೈಸ್, ನಾನು ಫೈನಲಿ ನಂದೀಶನ ಡ್ರಾಪ್ ಮಾಡಿ ಆ್ಯಂಡ್ ಬಬ್ಲು ಏನೋ ಕಾಫಿ ಕುಡಿಬೇಕು ಅಂತ ಬಂದ. ಸೊ ಅದಕ್ಕೆ ಹೋಗ್ತಾ ಇದ್ದೀರಿ. ಆ್ಯಂಡ್ ಅದು ಬಿಟ್ಟರೆ ಏನಿಲ್ಲ, ಸರಿಯಾಗಿ ಮಳೆ ಬಂತು ಗೈಸ್. ನಾವು ಅಲ್ಲಿ ಹೋಗ್ಬಿಟ್ಟು ಬರೋ ಅಷ್ಟರಲ್ಲೇ ಫುಲ್ ಮಳೆ ಬಂದುಬಿಡೈತೆ. ನೋಡಿರಿ ನೀರಲ್ಲಿ ಹೆಂಗೆ ನಿಂತೈತೆ. ಸರಿಯಾಗಿ ಬಂತಲ್ಲ ಮಳೆ. ನನ್ನ ಪ್ಯಾಂಟ್ ಅರ್ಧಕ್ಕರ್ಧ ನಿಂತೋಗೇ ಬಿಟ್ಟೈತೆ ಅಂದ್ಕೊಳ್ರಿ. ಚಡ್ಡಿ ಹಾಕೋ ಬಂದವನೇನು ಅನಿಸಿಲ್ಲ. ನೋಡಿರಿ ವೆದರ್ ನೋಡಿರಿ, ಕೂಲಾಗಿ ಐತೆ ಇವತ್ತು, ಗೊತ್ತಾ? ಪ್ರಾಮಿಸ್ ಆಗೈತೆ. ಒಂಥರ ಫುಲ್ ಕೂಲಾಗಿಲ್ಲನೋ ಇವಾಗ. ಒಳ್ಳೆ ಎ ಸಿ ರೂಮಲ್ಲಿ ಇದ್ದಂಗೆ ಐತೆ ಪ್ರಾಮಿಸ್ ಆಗಿ. ವಾವ್, ಶೈ ಟೈಮಲ್ಲಿ ಹೆಸರು ಕಟ್ಟಿಗೆ ಹೋದ್ರೆ ಕ್ರೇಜ್ ಅಲ್ಲ. ವಾವ್, ನಡಿ ಹೋಗೋಣ. ಏನು ಗೊತ್ತಾ, ಬೈಕ್ ರೈಡ್ ಹೋಗಿದ್ವಿ ಮೈಸೂರಿಗೆ. ಏನೋ ದಸರಾ ನೋಡಿಕೊಂಡು, ದಸರಾಯಿಂದ ನಂಜನಗೂಡ ವಾಲ್ಟ್ ಹಾಕ್ಬಿಟ್ಟು ನಂಜನಗೂಡಿಂದ ಅಲ್ಲೋಗಿ ಮಾತಾಡಿರು. ಗಾಡಿ ಸೌಂಡ್ ಗಾಯ್ಸ್ ಏನೂ ಕೇಳಿಸಲ್ಲ, ಅದಕ್ಕೋಸ್ಕರ ಮೈಕು ಅಣ್ಣಂದು ಇನ್ನೂ ಕ್ವಾಲಿಟಿ ಇರೋ ಮೈಕ್ ತೊಗೊಂಡಿಲ್ಲ ಗೈಸ್. ತೊಗೊಳ್ಳೋಣ, ಅದಕ್ಕೆ ಮೈಕ್ ಜಾಸ್ತಿ ಯೂಸ್ ಮಾಡಲ್ಲ, ಏನು ಅನ್ಕೋಬೇಡಿ. ಐತೆ ಮೈಕು, ಸೇಫ್ಟಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಂಜನಗೂಡಿಂದ ಏನೋ ಬರೀ ವಯನಾಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಡನ್ ನೈಟ್ ಪ್ಲ್ಯಾನ್. ಹಿಡ್ಕೋಶ ನೀನು, ಕೈ ನೋವು ಬಂದ್ಬಿಡುತ್ತೆ. ಸರಿನಾ, ನೈಟ್ ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡಿದ್ವಿ, ಸೀದಾ ಬೆಳಗ್ಗೆ ಎದ್ದಿದ್ದೆ, ನೀಟಾಗಿ ರೆಡಿ ಆಗಿದ್ದು, ಗಾಡಿಗೆ ಎತ್ಕೊಂಡು ಸೀದಾ ಒಟ್ಟು ವಿಷ ಹೋಗ್ತಾ ಬಂಡೀಪುರ ಫಾರೆಸ್ಟು. ಸರಿನಾ, ಇನ್ನೇನು ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆಗಿ ವಯನಾಡಿಗೆ ಗೇಟ್ ಬರುತ್ತೆ. ಸರಿನಾ, ಇನ್ನೇನು ವಯನಾಡು ಎಂಟ್ರಿ ಆಗೋವಾಗ ಒಂದು ಗೇಟ್ ಬರುತ್ತೆ. ಮಲಗ್ತಾ ಇದೆಯಾನ? ನಾನೇನು ಲಾಲಿ ಆಡ್ತಾ ಇದ್ದೀನ? ಮಲಗ್ತಾ ಇದೆಯಾ? ಸರಿನಾ, ಆ ಗೇಟ್ ಎಂಟ್ರಿ ಆದ್ವಿ. ಸಣ್ಣಗೆ ತುಂತುರು ಮಳೆ ಬೀಳ್ತಾ ಇರೋದು, ಜೋರಾಗಿ ಬೀಳ್ತಾ ಇಲ್ಲ, ತುಂಬ ಸಣ್ಣ ಹನಿ. ಹೆಂಗೆ ಅಂದರೆ ಒಂಥರ ಮಂಜು ಥರ ಅನಿಸುತ್ತೆ ನೋಡೋಕ್ಕೆ, ವೈಟಾಗಿ. ಆದರೆ ಮಳೆ ಹನಿ ಸಣ್ಣದಾಗಿ ಕಂಟಿನ್ಯೂಸ್ ಆಗಿ ಬೀಳ್ತೈತೆ. ನಾವೇನು ಮಾಡಿದ್ವಿ, ವೆದರ್ ನೋಡೋ ತೋರ್ಸಲ್ಲಿ. ವಾವ್, ಕೊಡಿಲಿ, ನಾನು ತೋರಿಸ್ತೀನಿ. ಕ್ರೇಜಿ ಆಗೈತೆ ನೋಡಲ್ಲಿ. ವೆದರ್ ಅಲ್ಲ, ಅದು ಸೀನ್ರಿ ನೋಡ್ರಿ ಗೈಸ್, ಏನು ಕ್ರೇಜಿ ಆಗೈತೆ. ನಾನು ಲೈವಲ್ಲಿ ನೋಡೋಕೆ ಮಸ್ತ್ ಆಗೈತೆ ಇದು. ಇನ್ನೂ ಮುಂದೆ ಹೋದ್ರೆ ಚೆನ್ನಾಗಿ ಕಾಣ್ತದೆ. ನೋಡು. ಸೊ ಅದು ಹೇಳಿದ್ನಲ್ಲ, ಮಳೆ ಸಣ್ಣದಾಗ ಹನಿ. ಸರಿನಾ, ನೀಟಾಗಿ ಏನು ಮಾಡಿದ್ವಿ, ಇದನ್ನು ತೊಗೊಂಡೋಗಿದ್ವಿ, ಏನೋ ರೈನಿಂಗ್ ಜಾಕೆಟ್ ಫುಲ್ಲು. ನಾನು ಕ್ಯಾಮ್ರಾ ಬ್ಯಾಗ್ ಬೇರೆ ಐತೆ ಜೊತೆಯಲ್ಲಿ. ಅದು ಫುಲ್ ಹಾಕ್ಕೊಂಡ್ರೆ ಕ್ಯಾಮ್ರಾ ಬ್ಯಾಗ್ ನೆನೆಯುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಪ್ಯಾಂಟ್ ಹಾಕ್ಕೊಂಡಿಲ್ಲ.
ಪ್ಯಾಂಟ್ನ ಕ್ಯಾಮ್ರಾ ಬದಲು ಸುತ್ಬಿಟ್ಟೆ ನೀಟಾಗಿ. ಪೆಟ್ಟಿಲ್ಲ ಉಂಟಲ್ಲ ಏ ರೈನ್ ಪ್ಯಾಂಟು ಬೋಸುಡಿಕೆ ಓಕೆ ಓಕೆ ಸರಿನಾ, ಅದನ್ನು ಕ್ಯಾಮ್ರಾ ಬ್ಯಾಗಲ್ಲಿ ನೀಟಾಗಿ ಸುತ್ಬಿಟ್ಟು ರೈನ್ ಕೋಟ್ ಹಾಕ್ಕೊಂಡು ಇಷ್ಟಾಗಿ ಹೊರಟ್ರಿ ಶಾ. ಏನು ವೈಬೇ ವೈಬ್ ಕಣೋ. ಪ್ಯಾಂಟ್ ಹೆಂಗಾಯ್ತಲ್ಲೇ ನನ್ನ ಮಗಳು ನೀನು. ಒಂದಿನ ಫೋನ್ ಕೊಟ್ಬಿಟ್ಟು ಬ್ಲಾಗ್ ಮಾಡು ಅಂತ ಒಂದು ಕೈಯಲ್ಲಿ. ನೋಡ್ಬೇಕು ಹಳ್ಳ ಇರೋದು ನೋಡ್ಬೇಕು. ನೀರಿತ್ತಲ್ಲ ಗೊತ್ತಾಗಿಲ್ಲ ಗೈಸ್. ಹಿಂಗೆ ನೀರಿರುತ್ತೆ. ಇದು ಹಳ್ಳನ ರೋಡ ಅಂತ ನೀವು ಹೆಂಗೆ ಹೇಳ್ತೀರಾ ಹೇಳ್ರಿ. ಇವಾಗ ಕಾಣಿಸ್ತಾ ಇಲ್ವಾ ರೋಡ್ ಐತೆ ಅಂತ? ಹಾಂ ಅದು ಇವಾಗ ಕಾಣಿಸ್ತೈತೆ, ನೀರು ಜಾಸ್ತಿ ಇದ್ದಾಗ. ಫಸ್ಟ್ ನೀವು ಉದಾಹರಣೆ ಅಂದರೆ ಹೋಗಪ್ಪ ನಾ ಇನ್ನೇನಾದ್ರೂ ಬೇಕಂದ್ರೆ ಕೇಳು, ಮನೇಲಿ ಇರ್ತೀನಿ, ಫೋನ್ ಹಾಕು. ಗಾಯ್ಸ್ ಫುಲ್ ಪಕಾರ್ ತಗೊತಾವನೆ. ಸರಿ ಗಾಯ್ಸ್ ಆಯ್ತು ಬನ್ನಿ. ಕೈ ನನಗೂ ನೋವು ಬರ್ತೈತೆ. ಮಾತಾಡಾಯ್ತು ಏನೋ ಒಂದು ಮುಗೀತಲ್ಲ ಅಷ್ಟ ಏನಿಲ್ವಾ? ಕ್ಲೈಮ್ಯಾಕ್ಸೇ ಕೊಟ್ಟಿಲ್ಲ ಅಲ್ಲ? ಕ್ಲೈಮ್ಯಾಕ್ಸೇ ಕೊಟ್ಟಿಲ್ಲ. ಕ್ರೇಜಿ ಆಗಿತ್ತು ಅದೇ ಕ್ಲೈಮ್ಯಾಕ್ಸು. ಆ ಫೀಲು ಸಖತ್ತಾಗಿತ್ತು ಚಾ. ಬುಲೆಟು 350 ಹಳೇದು ಕ್ಲಾಸಿಕ್ಕು. ಹಾಂ ಗುಡುಗು ಅಂತ ಹೋಗ್ತಾ ಇದ್ರೆ ಆ ಮಳೆಯಲ್ಲಿ ನಿಂತ್ಕೊಂಡು ಬೇರೆ ಲೆವೆಲ್ ವೈಬು ಚಾ. ಗೈಸ್ ನನಗೇನಾದ್ರು ಬೈಕ್ ರೈಡ್ ಹೋಗು ಅಂದರೆ ನಮ್ಮ ತಾಯಿ ನಾನು ಹೋಗೋದೇ ಇಲ್ಲ ಗೈಸ್. ಪ್ರಾಮಿಸ್ ಹಂಗೆ ಇಷ್ಟನೇ ಇಲ್ಲ ಹೇಳ್ಬೇಕು ಅಂದರೆ ಗಾಡಿ ಎಲ್ಲ ಓಡ್ಸೋಕ್ಕೆ. ಏನು ಮಾಡೋದು, ಪರಿಸ್ಥಿತಿಗೆ ಓಡಿಸ್ಲೇಬೇಕು. ಏನೋ ಶಾ ಏನೋ ನನಗೆ ಅದರಲ್ಲಿರೋ ಮಜಾನೇ ಬೇರೆ ಕಣೋ. ಇಷ್ಟ ಇಲ್ಲ ಶಾ. ನಾನು ನಿನಗೆ ಅದು ಎಕ್ಸ್ಪೀರಿಯನ್ಸ್ ನೀನು ಮಾಡಬೇಕು. ಯಾರಿಗೂ ಇಷ್ಟ ಇರಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಎಲ್ಲೂ ಸುತ್ತಾಡೋಕ್ಕೆ ಇಷ್ಟ ಇಲ್ಲ ಶಾ. ಪ್ರಾಮಿಸ್ ಆಗಿ ನಕ್ಕ ಒಬ್ಬನೇ ಪೀಸಾಗಿ ಇರಬೇಕು ಅನ್ನೋದೇ ನನಗೆ ಒಂಥರ. ರೈಡ್ ಅಂದರೆ ಹೆಂಗೆ ಗೊತ್ತಾ, ಅರ್ಲಿ ಮಾರ್ನಿಂಗ್ ಎದೊಳ್ಬೇಕು, ಕತ್ಲಿರಂಗೆ ಗಾಡಿ ಎತ್ತಬೇಕು, ಖಾಲಿ ಇರುತ್ತೆ, ರಶ್ ಜಾಸ್ತಿ ಇರಲ್ಲ. ನೀಟಾಗಿ ಎಲ್ಲಾದರೂ ಒಂದು ಬ್ರೇಕ್ಫಾಸ್ಟ್ ರೈಡೋ ಇಲ್ಲ ಒಂದು ಸೀನಿಕ್ ವ್ಯೂ ರೈಡೋ, ಅಂದರೆ ಎಲ್ಲ ಬೆಳಗ್ಗೆ ನಮಗೆ ಬಿಸಿಲು ಇರೋ ಅಷ್ಟಲ್ಲಿ ರಿಟರ್ನ್ ಮನೇಲಿರಬೇಕು, ಹಂಗೆ ಹೋಗ್ಬೇಕು. ಅವಾಗ ಯಾರಿಗೂ ಬೇಜಾರಾಗಲ್ಲ. ತಣ್ಣಗೆ ಹೋಗಿ ತಣ್ಣಗೆ ಮನೆಗೆ ಬಂದ್ಬಿಟ್ಟು ರೆಸ್ಟ್ ಮಾಡಬೇಕು, ಅವಾಗ ಸಕ್ಕತ್ತಾಗಿರುತ್ತೆ. ನನಗೇನೋ ಅಪ್ಪ ನಂಗೆ ಇಷ್ಟನೇ ಇಲ್ಲ ನನಗೆ ಬೈಕ್ ರೈಡಲ್ಲಿ ಹೋಗೋಕ್ಕೆ. ಸೊ ಬನ್ನಿ ಗೈಸ್, ಒಂದು ಕಾಫಿ ಕುಡ್ದು ಹೋಗ್ಬಿಡೋಣ. ಏನಕ್ಕಂದರೆ ತುಂಬ ಚಳಿ ಉಂಟು, ಅದಕ್ಕೋಸ್ಕರ. ಗೈಸ್ ಈ ಕಾರ್ದು ಲುಕ್ ನೋಡಿ ಗೈಸ್, ಏನು ಕ್ರೇಜಿ ಆಗೈತೆ, ಮಸ್ತಾಗೈತೆ ಒಂಥರ ಲುಕ್ಕು. ಲ್ಯಾಂಬೋರ್ಗಿನಿ ಉರ್ಸ್ ಏನದು B6 ಅದು B6 ಏನೋ ಒಂದ ಏನೈತೆ ನೋಡಿ ಶೇಪ್. ಅದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಮುಂದೇನಾದ್ರು ಹೊಂಟೋಗ್ರು ಅವರು. ಹಂಗೆ ಅನಿಸ್ತೈತೆ ನೋಡಿ, ನಾನು ವೀಡಿಯೋ ಮಾಡಿದೆ ಅಂದ್ಬಿಟ್ಟು ಮುಂದೆ ಹೋಗಿ ನಿಂದ್ರಿಸ್ಕೊಂಡವ್ರೆ. ಮೋಸ್ಟ್ಲಿ ಯಾರೋ ಕಪಲ್ಸ್ ಇರಬೇಕು ಬ್ರೋ. ಇಲ್ಲಿ ಯಾವಾಗ ಬಂದಿರಿ ನೀವು? ಎಲ್ಲೋಗಿದ್ರಿ? ಹೌದು ಯಾಕೋ ಶೀಟ ಕರ್ಗ ಮುಗೀತಾ? ಹಾಂ ಹೆಂಗಿತ್ತು ಕರ್ಗ? ಮಿಸ್ ಆಗೋದೆ. ಏನ್ ಶೆಕೆ ಹೊಳಿತೈತ್ ನೋಡು ಒಳಗಡೆ. ಒಂದ್ ನಿಮಿಷ ಇರಕ್ಕಾಗಲ್ಲ. ಫ್ಯಾನ್ ಹಾಕಿಸ್ತಾ ಇಲ್ಲ ಇವನು ಚೇತ. ಏನ್ ಇರ್ಲಿ ಬಿಡಮ್ಮ, ತಗೊಂಡೋಗಿ ಕ್ಲಾಸ್ ಕೊಡ್ತಾ ನಿಮ್ಮಪ್ಪ ಹಂಗೆಲ್ಲ ಮೋಸ ಮಾಡೋದು. ಅದು ತಪ್ಪೇ ತಾನೆ. ಎಷ್ಟೊತ್ತು ನಾಳೆ ಬೇಕಾ ಬೇಡ ಏನೋ ಕೇಳ್ಬಾರ್ದು. ಏನು ಕೊಡೋಣ ಅಂತಂದ್ರೆ ಇಲ್ಲ, ಅವೆಲ್ಲ ಕತೆಗಳು ಬೇಡ. ನಾಳೆ ಕೇಳಿದ್ರ ಹಂಗೆ ಕಪಲ್ ಏನ್ ಕೇಳಿದ್ದೆ ನೀನು? ಅದನ್ನು ಇಲ್ಲ ಹೋಗು, ಅದನ್ನು ಇಲ್ಲ ಹೋಗು. ತೂತು ನನ್ನ ನಾಳೆ ಕೇಳಿದ್ರೆ ನವ್ಯ ಕಿತ್ಕೋ ಅದು ಹೇಳ್ತೀನಿ. ಮದರ್ಸ್ ಡೇ ಐತೆ, ನಮ್ಮ ಅಮ್ಮನಿಗೆ ಟಿಕ್ನಾಕ್ ತರ್ಬೇಕು, ಅವು ತರ್ಬೇಕು, ಸರ್ಪ್ರೈಸು ಯಾರಿಗೂ ಹೇಳ್ಬಾರ್ದು ಅಂತ ಇದ್ದೆ. ಓ ನೋಡಿ, ನಮ್ಮ ಮಗಳು ಈ ವಯಸ್ಸಿಗೆ ಮದರ್ ಗಿಫ್ಟ್ ಕೊಡ್ಬೇಕಂತ ಯೋಚನೆ ಮಾಡಿ. ಅದಕ್ಕೆ ಮುಂದೆ ಯೋಚನೆ ಮಾಡಿರೋದು. ಇಟ್ಕೊಂಡು ಹೊಡೆದಾಕ್ಬಿಡ ನಂಗೆ ಚೆನ್ನಾಗಿ. ನವ್ಯ ಬಂದು ಅಡಿ ಕಿತ್ಕೊಳ್ಳೋಣ ಅದು.
ಆಗಲ್ಲ ಅಂದ್ಬಿಡ್ತಾನು ನೋಡೋಣ. ಅದು ಕಿತ್ಕೊಳಕ್ಕಾಗಲ್ಲ ಅಂದ್ಬಿಡು. ಆಗಲ್ಲ ಅಂದ್ಬಿಡು ನೋಡೋಣ. ನಿನ್ನ ಕೈಲಿರೋದು ಹಾಂ ಆಗಲ್ಲ ಆಗಲ್ಲ ಅಂತ ನೋಡಿ. ನೈಸ್ ಅದು ಮಾಡೋದು ಇವಾಗ ಕಿತ್ಕೊಳ್ಳೋದು ಸೀದಾ. ನಾವ್ಯಾ ಕಿತ್ಕೊಂಡು ನಿನ್ನ ಕೈಯಲ್ಲಿ ಕೊಡ್ತೀನಿ. ನಿನ್ನ ಕೈಯಲ್ಲಿ ಯಾರು ಕೊಟ್ಟಿದ್ದೆ ನೀನು ಅವ್ರಿಗೆ ವಾಪಸ್ ಕೊಡಬೇಕು, ಸರಿನಾ? ಹಾಂ ಹ್ಞೂ. ನಾವ್ಯಾಗ 5 ರೂಪಾಯಿ ಕೊಡು. ಏನಕ್ಕೆ ಅವ್ರಿಗೆ ಹತ್ರ ಇಸ್ಕೊಳ್ಳಲ್ಲ ನೀನು? ಹಾಂ ಇಸ್ಕೊಳ್ಳಲ್ಲ ನವ್ಯ, ನೀನು ಕೊಡಲ್ಲ ಅವ್ರಿಗೆ? ಕೊಡ್ತೈತಾನೆ ಕೊಡು, 5 ರೂಪಾಯಿ ಕೊಡು. ಏನು ಕೊಡು ಅವ್ರಿಗೆ. ಕೊಡಿ, ನಂಗೆ ಗೊತ್ತಿಲ್ಲ, ಅವ್ರು ಕಿತ್ಕೊಂತೀನಿ. ಸೊ ಓಕೆ ಗೈಸ್, ನಾನು ಫೈನಲಿ ಬ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಸ್ವಲ್ಪ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಶೇರ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಎಷ್ಟು 250 ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಟೈಮ್ ಏನು ಕತೆ ಮಾಡೋದು ನೋಡೋಣ. ಸಿಗುವ, ಬಾಯ್.